ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ತುಂಬ ಜನ ಕೇಳ್ತಿರತಕ್ಕಂತಹ ಪ್ರಶ್ನೆ, ಅದು ಮೊದಲನೇ ಪ್ರಶ್ನೆ, ಯಾಕೆ ಗಣಪತಿಗೆ ಮೊದಲನೇ ಪೂಜೆಯನ್ನು ಮಾಡಬೇಕು? ಯಾಕೆ ತುಂಬ ಅಷ್ಟು ದೇವತೆಗಳಿದ್ದರೂ ಕೂಡ ಗಣಪತಿ ಆರಾಧನೆ ಪ್ರಮುಖ ಮಾಡತಕ್ಕಂಥದ್ದು? ತುಂಬ ಜನ ಗೊತ್ತಿಲ್ಲ. ಗಣಪತಿಗೆ ಕೆಲವರು ಗರಿಕೆ ಅರ್ಪಿಸಿದ್ರೆ ಭಗವಂತ ನಮಗೆ ಯಾವ ಇಷ್ಟಾರ್ಥವನ್ನು ಕೊಡ್ತಾನೆ. ತುಂಬ ಜನಕ್ಕೆ ಸಂತಾನ ಬೇಕಾಗಿರುತ್ತೆ, ಅಥವಾ ಬುದ್ಧಿಶಕ್ತಿ ಬೇಕಾಗಿರುತ್ತೆ, ಅಥವಾ ಉತ್ತಮ ಆರೋಗ್ಯ ಬೇಕಾಗಿರುತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲವೂ ತೆಗೆದುಕೊಂಡು ಗರಿಕೆ ಅರ್ಪಿಸ್ಬಿಡ್ತಾರೆ. ಅಂದರೆ ಗರಿಕೆ ಅರ್ಪಿಸಿದ್ರೆ ಬುದ್ಧಿವಂತಿಕೆ, ಸಂತಾನ, ಮನಸ್ಸಿನ ಇಷ್ಟೈಶ್ವರ್ಯ ಎಲ್ಲವೂ ಈಡೇರಿಸ್ಕೊಟ್ಬಿಡ್ತಾನೆ ಮಹಾಭಗವಂತ. ಯಾವ ದ್ರವ್ಯವನ್ನು ಹೋಮದಲ್ಲಿ ನಾವು ಕೊಟ್ಟರೆ ಯಾವ ಫಲವನ್ನು ಪಡೆದುಕೊಳ್ಬೋದು ಅಂತ ತುಂಬ ಜನಕ್ಕೆ ಗೊತ್ತೇ ಇರಲ್ಲ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಗಣಪತಿಯ ಪೂಜೆಯನ್ನು ಮೊದಲನೇ ಬಾರಿ ಯಾಕೆ ಎಲ್ಲ ಸಂದರ್ಭದಲ್ಲಿ ಮಾಡಬೇಕು, ಗಣಪತಿ ಹೇಗೆ ಗಣಗಳಿಗೆ ಅಧಿಪತಿಯಾದ, ಮತ್ತು ಹೋಮದಲ್ಲಿ ಯಾವ ಅವಿಸ್ಭಾಗವನ್ನು ನಾವು, ಅಂದರೆ ನೀವು ಒಂದು ಗಣಪತಿ ಹೋಮ ಮಾಡಬೇಕಾದ್ರೆ ಮೋದಕವನ್ನು ಕೊಡ್ತೀವಿ, ಭತ್ತದ ಅರಳಿಂದ ಮಾಡ್ತೀವಿ, ತುಪ್ಪ ಸಮಿತನ್ನು ಕೊಡ್ತೇವೆ, ಈ ಥರ ಪಂಚಕಜ್ಜಾಯ ಎಲ್ಲವನ್ನು ಕೊಡ್ತಾ ಹೋಗ್ತೀವಿ. ಯಾವ ದ್ರವ್ಯವನ್ನು ಭಗವಂತನಿಗೆ ಕೊಟ್ಟರೆ ಯಾವ ಫಲವನ್ನು ಭಗವಂತ ನಮಗೆ ಕರುಣಿಸ್ಕೊಡ್ತಾನೆ ಅಂಥೇಳಿ ಈ ಸಂಚಿಕೆಯಲ್ಲಿ ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾನೆ. ಶಾಸ್ತ್ರಕಾರರು ಉಲ್ಲೇಖಿಸಿದ್ದಾರೆ, ಯಾವುದೇ ಪೂಜೆಯನ್ನು ಮಾಡೋಕ್ಕಿಂತ ಮುಂಚಿತವಾಗಿ ಮೊದಲು ಗಣಪತಿಯನ್ನು ಪ್ರಾರಂಭಿಸಬೇಕು. ಶಾಸ್ತ್ರಕಾರರು ಉಲ್ಲೇಖಿಸಿದ್ದಾರೆ, ಜೀವನದಲ್ಲಿ ಯಾವುದೇ ಕೆಲಸ ಕಾರ್ಯವನ್ನು ಪ್ರಾರಂಭಿಸಬೇಕಾದರೂ, ಯಾವುದೇ ಪೂಜೆ ಪುನಸ್ಕಾರವನ್ನು ಆರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಗಣಪತಿ ಆರಾಧನೆಯನ್ನು ಮಾಡಬೇಕು. ಉದ್ದೇಶ ಇರತಕ್ಕಂಥ ಹಾಗೂ ಬರತಕ್ಕಂಥ ಎಲ್ಲ ವಿಘ್ನಗಳನ್ನು ಗಣಪತಿಯೇ ಮುಂದೆ ನಿಂತು ದೂರ ಮಾಡಿಕೊಟ್ಟು ಮನಸ್ಸಿನ ಎಲ್ಲ ಅಭಿಲಾಷೆಗಳನ್ನು ಈಡೇರಿಸಿಕೊಡುತ್ತಾನೆ ಅಂತ. ಯಾಕೆ ಗಣಪತಿಗೆ ಮೊದಲು ಪೂಜೆ ಮಾಡಬೇಕು? ನಮ್ಮ ಮನೆ ದೇವರು ಶಿವ ಇರ್ತಾನೆ, ಅಥವಾ ನಮ್ಮ ಮನೆ ದೇವರು ಆಂಜನೇಯ ಇರ್ತಾನೆ, ನಾನು ಮೊದಲು ಆಂಜನೇಯನ ಪೂಜೆ ಮಾಡ್ತೇನೆ, ಫಲ ಸಿಗುತ್ತಾ? ಖಂಡಿತ ಇಲ್ಲ. ಯಾಕಂದರೆ ಒಂದು ಬಾರಿ ಕಾರ್ತಿಕೇಯ ಅಂದರೆ ಸುಬ್ರಹ್ಮಣ್ಯನಿಗೂ ಹಾಗೂ ಗಣಪತಿಗೊಂದು ಸ್ಪರ್ಧೆ ಏರ್ಪಡುತ್ತೆ. ನಾನೇ ಎಲ್ಲರಿಗಿಂತ ಶ್ರೇಷ್ಠ, ನಾನೇ ಎಲ್ಲ ವಿಚಾರದಲ್ಲೂ ಕೂಡ ಆಧಿಪತ್ಯವನ್ನು ಸಾಧಿಸ್ತಕ್ಕಂಥವನು ಅಂತ. ಆಗ ಮಹಾಶಿವ ಒಂದು ಪರೀಕ್ಷೆ ನೋಡ್ತಾನೆ. ಕಾರ್ತಿಕೇಯ ಅಂದರೆ ಸುಬ್ರಹ್ಮಣ್ಯನಿಗೂ ಮತ್ತು ಗಣಪತಿಗೂ, ಯಾರು ಇಡೀ ಬ್ರಹ್ಮಾಂಡವನ್ನು ಬೇಗ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತಾರೋ ಅವರು ಎಲ್ಲ ಗಣಗಳಿಗೂ ಅಧಿಪತಿ. ಅವಾಗ ಸುಬ್ರಹ್ಮಣ್ಯ ಅವನ ನವಿಲನ್ನು ವಾಹನ ಏರ್ಕೊಂಡು ಹೊಟ್ಟೋಗ್ಬಿಡ್ತಾನೆ. ಗಣಪತಿ ಒಂದು ಉಪಾಯವನ್ನು ಮಾಡ್ತಾನೆ. ತನ್ನ ತಾಯಿಯಂಥ ಪಾರ್ವತಿಯನ್ನು ಮತ್ತು ಶಿವನನ್ನು ಒಂದು ಕಡೆ ನಿಲ್ಲಿಸಿ ಭಗವಂತನ ಸುತ್ತ 3 ಪ್ರದಕ್ಷಿಣೆ ಹಾಕಿ ಹೇಳ್ತಾನೆ, ನೀನೇ ನಮ್ಮ ಲೋಕ, ನನ್ನ ಲೋಕ ಪ್ರದಕ್ಷಿಣೆಯನ್ನು ಮಾಡ್ಕೊಂಡು ಬಂದೆ ಅಂತ. ಶಿವನಿಗೆ ಬಹಳ ಸಂತೋಷವಾಗುತ್ತೆ. ಈ ಚಾತುರ್ಯತನ ಶಿವ ಮನಸ್ತೃಪ್ತಿಯಿಂದ ಹರಸಿ, ಯಾವುದೇ ಪೂಜೆ ಪುನಸ್ಕಾರವನ್ನು ಮಾಡಬೇಕಾದ್ರೆ, ಯಾವುದೇ ಕೆರೆ ಕಟ್ಟೆಗಳನ್ನು ಕಟ್ಟಬೇಕು ಅಂತ ಹೇಳಿದ್ರೆ, ಹೊಸದಾಗಿ ಏನೇ ಶುರು ಮಾಡಬೇಕು ಜೀವನದಲ್ಲಿ, ಹೊಸ ವಸ್ತುಗಳನ್ನು ತೆಗೆದುಕೊಳ್ಬೇಕಾದ್ರೆ, ಅಥವಾ ಜೀವನದಲ್ಲಿ ಏನೇ ಪ್ರಾರಂಭಿಸಬೇಕಾದರೂ ಮೊದಲು ನಿನಗೆ ಪೂಜೆಯಾಗಲಿ. ಆದಿಪೂಜೋ ಮಹಾಗಣಪ ಅಂತ ಹೇಳ್ತೀವಿ. ಮೊದಲು ನಿನಗೆ ಜನರು ಭಕ್ತಿಯಿಂದ ನಮಸ್ಕರಿಸಿ ತದನಂತರ ಅವರು ಪ್ರಾರಂಭಿಸತಕ್ಕಂಥ ಯಾವುದೇ ಕೆಲಸ ಕಾರ್ಯಗಳಿಗೂ ಅಡ್ಡಿ ಆತಂಕಗಳು ಬರೋದಿಲ್ಲ. ಯಾರು ನಿನ್ನ ಪೂಜೆಯನ್ನು ಮಾಡ್ತಾರೋ ಅವರ ಸಂಪೂರ್ಣ ವಿಘ್ನಗಳನ್ನು, ಅವರ ಸಂಪೂರ್ಣ ಅಡೆತಡೆಗಳನ್ನು ಮುಂದೆ ನಿಂತು ದೂರ ಮಾಡ್ತಕ್ಕಂಥ ಶಕ್ತಿ ಉಳ್ಳವನಾಗ್ತೀಯ ಅಂಥೇಳಿ ಆ ಮಹಾಗಣಪತಿಗೆ ಒಂದು ಅನುಗ್ರಹವನ್ನು ಮಾಡಿಕೊಡ್ತಾರೆ. ಅಂದಿನಿಂದ ಇಲ್ಲಿವರೆಗೂ ಕೂಡ ನಮ್ಮ ಭಾರತದ ಸಂಪ್ರದಾಯದಲ್ಲಿ ನಾವೇನೇ ಕೆಲಸ ಕಾರ್ಯ ಮಾಡಲಿ, ಮನೆಗೊಂದು ಫ್ರಿಜ್ ತರಬೇಕಾ, ಅಥವಾ ಮನೆಯಲ್ಲಿ ಒಂದು ಗೃಹಪ್ರವೇಶವನ್ನು ಮಾಡಬೇಕಾ, ಒಂದು ಭೂಮಿ ಪೂಜೆಯನ್ನು ಮಾಡಬೇಕಾ, ಒಂದು ಪರೀಕ್ಷೆಗೆ ಹೋಗಬೇಕಾ, ದೂರದ ಒಂದು ಪ್ರವಾಸಕ್ಕೆ ಹೋಗಬೇಕಾ, ಗಣಪತಿಯ ಪೂಜೆ ಮಾಡಿ ಮನಸ್ಸಲ್ಲಿ ಅಟ್ಲೀಸ್ಟ್ ಗಣಪತಿ ನೆನೆಸ್ಕೊಂಡು ನಂತರ ಪ್ರಾರಂಭಿಸ್ತೀವಿ. ಯಾವುದೇ ರೀತಿಯ ವಿಘ್ನ ಅಡ್ಡಿ ಆತಂಕಗಳು ಬರೋದಿಲ್ಲ. ಮತ್ತು ಕೆಲವೊಂದು ವಿಚಾರಗಳಿಗೆ ನಾವು ಗಣಪತಿ ಆರಾಧನೆ ಜಾಸ್ತಿ ಮಾಡಿ ಅಂತ ಹೇಳ್ತೀವಿ. ತುಂಬ ಜನ ಪ್ರಮುಖವಾಗಿ 7:30 ನಡೆಯೋ ಸಮಯದಲ್ಲೂ ಕೂಡ ಗಣಪತಿ ಆರಾಧನೆ ಮಾಡಿ ಅಂತ ಹೇಳ್ತಿರ್ತೀವಿ. 7:30ಕ್ಕೂ ಶನೈಶ್ಚರಿಗೂ ಗಣಪತಿಗೂ ಏನು ಲಿಂಕ್ ಇದೆ, ಏನು ಸಂಬಂಧ ಇದೆ ಅಂತ ನೋಡೋದಾದರೆ, ಶನೈಶ್ಚರ ಎಲ್ಲ ದೇವತೆಗಳ ವಿರುದ್ಧ ಜಯತ್ವವನ್ನು ಪ್ರಾಪ್ತಿಸಿರ್ತಾನೆ, ಆದರೆ ಗಣಪತಿಯ ಹತ್ರ ಆಗೋದಿಲ್ಲ. ಗಣಪತಿ ಬಹಳ ಬುದ್ಧಿವಂತ. ನಾಳೆ ಬಾ ಅಂತ ಬೋರ್ಡ್ನಲ್ಲಿ ಬರೆದಾಕಿರ್ತಾನೆ. ಶನೈಶ್ಚರ ಪ್ರತಿನಿತ್ಯ ಹೋಗ್ತಾನೆ, ಬೋರ್ಡ್ ನೋಡಿ ಮತ್ತೆ ಬರ್ತಾನೆ ಇರ್ತಾನೆ. ಈ ಥರ ಒಂದು ಸಮಯ ಮುಕ್ತಾಯವಾಗಿರುತ್ತೆ. ಹಾಗಾಗಿ ಆ ಸಮಯದಲ್ಲಿ ಶನೈಶ್ಚರ ಗಣಪತಿ ಪ್ರಾರ್ಥನೆ ಮಾಡಿಕೊಂಡಾಗ ಗಣಪತಿ ಒಂದು ವರವನ್ನು, ಹೀಗೆ ಶನೈಶ್ಚರ ಎಷ್ಟೇ
ಗಣಪತಿ ಹತ್ರ ಹೋಗಿ ಅವನಿಗೆ ಪರೀಕ್ಷೆಯನ್ನು ಕೊಡಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ಇದೇ ರೀತಿ ಮಹಾಶನೀಶ್ವರ ಗಣಪತಿಗೆ ಯಥೇಚ್ಛವಾಗಿ ಪರೀಕ್ಷೆ ಕೊಡಬೇಕು ಅಂತ ಅವ್ರ ಮನೆ ಹತ್ರ ಹೋಗಿ ನಾಳೆ ಬಾ ಅಂತ ಆ ಫಲಕವನ್ನು ನೋಡಿ ಈಗ ಬರ್ತಾನೆ ಇರ್ತಾನೆ, ಸಂಪೂರ್ಣ ಸಮಯ ಕಳೆದು ಹೋಗ್ಬಿಡುತ್ತೆ. ಅವನ ಬುದ್ಧಿ ಚಾತುರ್ಯಕ್ಕೆ ಮನಸೋತ ಶನೀಶ್ವರ ಒಂದು ವರವನ್ನು ಕೊಡ್ತಾನೆ. ಯಾರು ನಿನ್ನ ಆರಾಧನೆ ಯಥೇಚ್ಛವಾಗಿ ಮಾಡ್ತಾರೋ ಅವರಿಗೆ ನಾನು ಯಾವುದೇ ರೀತಿಯ ಕಷ್ಟವನ್ನು ನನ್ನ ಸಮಯವಾದಂಥ 7:30 ಅಂದರೆ ಪರೀಕ್ಷಾ ಸಮಯದಲ್ಲಿ ಕೊಡೋದಿಲ್ಲ. ಯಾರಿಗೆ 7:30 ನಡೀತಾ ಇದೆ, ಪ್ರಮುಖವಾಗಿ ಮೀನ, ಕುಂಭ, ಮೇಷರಾಶಿಯವರು ಗಣಪತಿ ಆರಾಧನೆ ಯಥೇಚ್ಛವಾಗಿ ಮಾಡಿ ಖಂಡಿತವಾಗಿಯೂ 7:30 ಸಮಯದಲ್ಲಿ ಯಾವುದೇ ರೀತಿಯ ಒಂದಷ್ಟು ಸಂಕಷ್ಟಗಳನ್ನು, ವಿರೋಧಗಳನ್ನು, ಪ್ರಮುಖವಾಗಿ ಅಡೆತಡೆಗಳು, ನಿಷ್ಠುರಗಳು ದೂರವಾಗತ್ತೆ. ಇನ್ನು ಗಣಪತಿಯನ್ನು ಆರಾಧನೆ ಮಾಡಬೇಕಾದ್ರೆ ಭಗವಂತನಿಗೆ ಯಾವ ಪುಷ್ಪಗಳನ್ನು ಅರ್ಪಿಸಿದರೆ ತುಂಬ ಪ್ರಿಯವಾಗಿರುತ್ತೆ, ಯಾವ ಪತ್ರಿಗಳನ್ನು ಅರ್ಪಿಸಿದ್ರೆ ತುಂಬ ಪ್ರಿಯವಾಗಿರುತ್ತೆ ಅಂತ ಹೇಳಿದ್ರೆ ಗಣಪತಿಗೆ ಕೆಂಪು ಪುಷ್ಪವನ್ನು ಸಮರ್ಪಿಸಿ. ಯಾರಾದರೂ ಪ್ರತಿ ಸೋಮವಾರ ಅಥವಾ ಮಂಗಳವಾರದೊತ್ತು, ಪ್ರಮುಖ ಮಂಗಳವಾರ ಅಂತ ತೆಗೆದುಕೊಳ್ತೀವಿ, ಮಂಗಳವಾರದೊತ್ತು ಗಣಪತಿ ಆರಾಧನೆ ಯಾರು ತುಂಬ ಯಥೇಚ್ಛವಾಗಿ ಮಾಡ್ತಾ ಹೋಗ್ತಾರೋ ಅವರು ಶಕ್ತಿನುಸಾರ ಕೆಂಪು ಹೂಗಳನ್ನು ಕೊಡ್ತಾ ಬನ್ನಿ. ಮನೇಲಿ ಬರ್ತಕ್ಕಂಥ ದಾಸವಾಳ ಆಗಿರ್ಬೋದು, ಕೆಂಪು ರೋಸಸ್ಗಳಾಗಿರ್ಬೋದು, ಕೆಂಪು ಯಾವುದೇ ಹೂಗಳನ್ನು ಗಣಪತಿಗೆ ಕೊಡ್ತಾ ಬನ್ನಿ. ಮಿನಿಮಮ್ 5 ಇರಬೇಕು ಹೂ, ಗಣಪತಿಗೆ ಕೊಡ್ತಾ ಬನ್ನಿ. ಖಂಡಿತ ಪುಷ್ಪಗಳಿಂದ ನಿಮ್ಮ ಮನಸ್ಸು ತಿಳಿಯಾಗತ್ತೆ, ಮನಸ್ಸಿಗೆ ಧನಾತ್ಮಕ ಶಕ್ತಿ ಯಥೇಚ್ಛವಾಗಿ ವೃದ್ಧಿಯಾಗತಕ್ಕಂಥದ್ದು. ಹಾಗೆ ಗಣಪತಿಗೆ ಗರ್ಕಿಯನ್ನು ಕೊಡುವಂಥರಾಗಿ, ಯಾರು ಗಣಪತಿಗೆ ಗರ್ಕಿಯನ್ನು ಕೊಡ್ತಾರೋ ಅವರಿಗೆ ಲಕ್ಷ್ಮಿ ಅನುಗ್ರಹವಾಗತ್ತೆ. ಯಾರು ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ, ಮನೆಯಲ್ಲಿ ಎಷ್ಟೇ ದುಡಿದ್ರು ಕೂಡ ಹಣಕಾಸು ನಿಲ್ತಾ ಇಲ್ಲ ಅಂತ ಯಾರು ಮನಸ್ಸಿಗೆ ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ, ಹಣಕಾಸಿನ ವಿಚಾರವಾಗಿ ಅಡೆತಡೆಗಳು, ನಿಷ್ಠುರಗಳಾಗ್ತಾ ಇದೆ, ಅವರು ಪ್ರತಿ ಮಂಗಳವಾರ ಗರ್ಕಿಯನ್ನು ತೆಗೆದುಕೊಂಡೋಗಿ ಗಣಪತಿ ದೇವಸ್ಥಾನಕ್ಕೆ ಅರ್ಪಿಸಿ ಖಂಡಿತ ಲಕ್ಷ್ಮಿ ವಿಚಾರದಲ್ಲಿ ಯಥೇಚ್ಛವಾಗಿ ಅನುಗ್ರಹವಾಗುತ್ತೆ. ಹಾಗೂ ಗಣಪತಿಗೆ ಕಡಲೆಕಾಳಲ್ಲಿ ಉಸ್ಲಿ ಮಾಡ್ತೀವಿ ಗೊತ್ತಾ, ಸಂಕಷ್ಟರ ಚತುರ್ಥಿ ಎಂದು, ಅದೇ ರೀತಿ ಮಂಗಳವಾರದೊತ್ತು ಒಂದು 21 ಅಥವಾ 51 108 ನಿಮಿಷ ಶಕ್ತಿನುಸಾರವಾಗಿ ಕಡಲೆಕಾಳಿಂದಲೇ ಆಹಾರವನ್ನಾಗಿ ಮಾಡಿಕೊಂಡು ಗಣಪತಿಗೆ ಅರ್ಪಿಸತಕ್ಕಂಥದ್ದು. ಬಿಳಿ ಎಕ್ಕದ ಗಿಡದ ಪುಷ್ಪವನ್ನು ಗಣಪತಿಗೆ ಅರ್ಪಿಸಿ. ಇಂತಿಷ್ಟು ಪ್ರಮುಖ ಪುಷ್ಪಗಳನ್ನು ಯಾರು ಗಣಪತಿಗೆ ಅರ್ಪಿಸ್ತಾರೋ ಖಂಡಿತವಾಗಿಯೂ ಉತ್ತಮ ಫಲವನ್ನು ನೀವು ಈಸಿಯಾಗಿ ಪಡೆದುಕೊಳ್ಬೋದು. ಇನ್ನು ಯಾರಿಗೆ ಪ್ರಮುಖವಾಗಿ ಕುಜದೋಷವಿದೆಯೋ ಅಥವಾ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕ್ತಿರ್ತೀರಿ, ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅಡ್ಡಿ ಆತಂಕಗಳು ಆ ಕೆಲಸದಲ್ಲಿ ತುಂಬ ಬಾಧಿಸ್ತಾ ಇರುತ್ತೆ. ಹೇಗೆ ವಿಘ್ನಗಳು ಬಂದ್ಬಿಡುತ್ತೆ ಅಂದರೆ ಅಂದ್ಕೊಂಡಿರೋದೇ ಇಲ್ಲ. ಒಂದು ಕೆಲಸ ಶುರು ಮಾಡಿದ ತಕ್ಷಣ ಇನ್ಯಾರೋ ಬಂದು ಕಿರಿಕಿರಿ ಮಾಡ್ತಾರೆ, ಮತ್ತಿನ್ಯಾವುದೋ ಕಿರಿಕಿರಿ ಮಾಡ್ತಾರೆ, ಈ ಥರ ನಾನಾ ವ್ಯಾಜ್ಯಗಳು ಸಿಗಾಕೊಂಡ್ಬಿಟ್ಟಿದ್ದೀನಿ ಅಂತ ನಿಮ್ಮ ಮನಸ್ಥಿತಿ ತುಂಬ ಅನ್ನಿಸ್ತಾ ಇದ್ದರೆ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಜಪವನ್ನು ಮಾಡುವಂತರಾಗಿ ಖಂಡಿತ ಎಲ್ಲ ಸಂಕಷ್ಟಗಳು, ಎಲ್ಲ ವಿಘ್ನಗಳು ತನ್ನಕ್ಕೆ ತಾನೇ ದೂರ ಆಗ್ತಾ ಹೋಗ್ತಿರುತ್ತೆ. ಹಾಗೆಯೇ ತುಂಬ ಜನ ಸಂತಾನದ ವಿಚಾರಕ್ಕೆ ಅಪೇಕ್ಷೆ ಇಟ್ಕೊಂಡಿದ್ದವರು ಸಂತಾನವಾಗ್ತಾ ಇಲ್ಲ ಅಂತ ಹೇಳಿದವರು ಸಂತಾನ ಗಣಪತಿನ ಆರಾಧನೆ ಮಾಡಿ. ತುಂಬ ಗಣಪತಿಗಳು ಬರುತ್ತೆ, ಎಷ್ಟು ಥರ ಗಣಪತಿಗಳು ಬರುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ಸಮಸ್ಯೆಗೂ ಒಂದೊಂದಲ್ಲ ಒಂದು ಗಣಪತಿಯ ಒಂದು ಅವತಾರಗಳಲ್ಲಿ ನಾವು ಪೂಜೆ ಮಾಡ್ತಾ ಹೋಗ್ಬೋದು. ಅದೇ ರೀತಿ ಸಂತಾನ ಗಣಪತಿ ಪ್ರಮುಖವಾಗಿರತಕ್ಕಂಥದ್ದು. ಯಾರು ಹೆಣ್ಮಕ್ಳು ಸಂತಾನವಾಗ್ತಾ ಇಲ್ಲ, ಸಂತಾನ ವಿಚಾರ ತುಂಬ ಲೇಟ್ ಆಗ್ತಾ ಇದೆ ಅಂತ ಮನಸ್ಥಿತಿ ತುಂಬ ಅನ್ನಿಸ್ತಾ ಇದ್ದರೆ ಸಂತಾನ ಗಣಪತಿ ಹತ್ರ ಪಂಚಕಜ್ಜಾಯವನ್ನು ನೈವೇದ್ಯ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಅರ್ಕೆಯನ್ನು ಕಟ್ಕೊಳ್ಳಿ. ಸಂತಾನವಾದರೆ ಶಕ್ತಿನುಸಾರವಾಗಿ ಯಥೇಚ್ಛವಾಗಿ ಬರತಕ್ಕಂಥ ಭಕ್ತಾದಿಗಳಿಗೆ, ಬಡವರಿಗೆ ಅನ್ನದಾಸಗಳನ್ನು ಮಾಡ್ತೀನಿ ಅಂತ ಖಂಡಿತ ಆ ಸಂತಾನ ಗಣಪತಿ ಉತ್ತಮ ಸಂತಾನವನ್ನು, ಕುಲದ ಉನ್ನತಿಯನ್ನು ನಿಮಗೆ ಕೊಟ್ಟು ಕಾಪಾಡಿಕೊಡ್ತಾನೆ. ಹಾಗೂ ಅಥರ್ವವೇದ ಮಂತ್ರ ಮುಖಾಂತರ ಮಾಡತಕ್ಕಂಥ ಗಣಪತಿ ಹೋಮ ಅಥವಾ ಗಣಪತಿ ಪಾರಾಯಣ ತುಂಬ ನಿಮಗೆ ಶ್ರೇಯಸ್ಕರವಾದಂಥ ಹಾಗೂ ಧನಾತ್ಮಕವಾದಂತಹ ಒಳ್ಳೆಯ ವೃದ್ಧಿಯನ್ನು ಕೊಡತಕ್ಕಂಥ ನಾವು ಮಹಾಭಗವಂತ. ಯಾರು ಅಭಿಷೇಕದಲ್ಲಿ ಈ ವೇದ ಮಂತ್ರವನ್ನು ಪಠಣೆ ಮಾಡಿ ಒಂದು ಅಭಿಷೇಕವನ್ನು ಮಾಡ್ತಾರೋ ಅವರ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ. ಗಣಪತಿಯ ವೇದ ಮಂತ್ರಗಳನ್ನು, ವೇದಘೋಷಗಳಲ್ಲಿ ಭಾಗವಹಿಸಿದರೆ ಉತ್ತಮ ನಾಯಕತ್ವ ಗುಣಗಳು ಪ್ರಾಪ್ತವಾಗತಕ್ಕಂಥದ್ದು ಹಾಗೂ ಮನೆಯಲ್ಲಿ ಎಲ್ಲ ರೀತಿಯ ಧನಾತ್ಮಕ ಶಕ್ತಿಯನ್ನು ಆ ಮಹಾಗಣಪತಿ ಕೊಟ್ಟು ಕಾಪಾಡಿಕೊಡ್ತಾರೆ. ಇನ್ನು ಯಾವ ಪದಾರ್ಥಗಳನ್ನು ಅಂದರೆ ದ್ರವ್ಯಗಳನ್ನು ಹೋಮಕ್ಕೆ ಅವಿಸ್ಭಾರವಾಗಿ ಕೊಟ್ಟರೆ ಇನ್ನು ಯಾವ ಪದಾರ್ಥಗಳನ್ನು ಅಂದರೆ ಹೋಮಕ್ಕೆ ದ್ರವ್ಯಗಳನ್ನು ಯಾವ ಸಮಯದಲ್ಲಿ ಕೊಡ್ತಾ ಹೋದರೆ ಯಾವ ದ್ರವ್ಯ ಯಾವ ಫಲವನ್ನು ಕೊಡುತ್ತೆ ಅಂತ ನೋಡೋದಾದರೆ ಮೊದಲನೇದಾಗಿ ಗಣಪತಿ ಅಂತ ಹೇಳಿದ ತಕ್ಷಣ ಪ್ರತಿಯೊಬ್ಬರು ತಲೆಗೆ ಬರತಕ್ಕಂಥದ್ದು ಗರ್ಕೆ ಅಥವಾ ಮೋದಕ. ತುಂಬ ಜನ ಗೊತ್ತಿಲ್ಲ ಹೋಮದಲ್ಲಿ ಗರ್ಕೆ ಆದರೆ ನಮಗೇನು ಸಿಗುತ್ತೆ ಅಂತ. ಹೋಮದಲ್ಲಿ ಗರ್ಕೆಯನ್ನು ಅರ್ಪಿಸಿದರೆ ನಮಗೆ ಲಕ್ಷ್ಮಿ ಅನುಗ್ರಹವಾಗುತ್ತೆ. ನಾನು ಆಗಲೇ ವಿಡಿಯೋದಲ್ಲಿ ಹೇಳಿದ್ದೆ, ಯಾರು ಲಕ್ಷ್ಮಿ
ಅಭಾವಗಳು ಯಥೇಚ್ಛವಾಗಿ ಆಗ್ತಾ ಇದೆ, ಅವ್ರ ಗರ್ಕಿನ ಸಮರ್ಪಿಸಿ ಗಣಪತಿಗೆ ಲಕ್ಷ್ಮೀ ಅನುಗ್ರಹವಾಗುತ್ತೆ ಅಂತ. ಅದೇ ರೀತಿ ಹೋಮದಲ್ಲಿ ಸ್ವಾಹಾಹ ಅಂತ ಹೇಳ್ತೀವಿ ಗೊತ್ತಾ, ಸ್ವಾಹಾಹ ಅಂತ ಸಂಸ್ಕೃತದಲ್ಲಿದ್ದಾಗ ಅಗ್ನಿನ ಬಾಯಿ ತೆಗಿ ಅಂತ. ಅವಾಗ ಗಣಪತಿಗೆ ಅಗ್ನಿಯ ಮುಖಾಂತರ ನೀವು ಗರ್ಕಿಯನ್ನು ಸಮರ್ಪಿಸ್ತೀರ, ಆಗ ಲಕ್ಷ್ಮಿ ನಿಮಗೆ ಯಥೇಚ್ಛವಾಗಿ ಅನುಗ್ರಹವನ್ನು ಮಾಡಿಕೊಡತಕ್ಕಂಥದ್ದು. ಇನ್ನು ಮೋದಕ ಗಣಪತಿ ತುಂಬ ಪ್ರಿಯವಾಗಿರತಕ್ಕಂಥದ್ದು. ಯಾರು ಹೋಮದಲ್ಲಿ ಮೋದಕವನ್ನು ಸಮರ್ಪಿಸ್ತಾರೋ ಅವರ ಬುದ್ಧಿಶಕ್ತಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಉತ್ತಮ ಜ್ಞಾನವನ್ನು ಸಂಪಾದನೆ ಮಾಡ್ಬೋದು. ಪ್ರಮುಖ ಮಕ್ಕಳುಗಳಿಗೆ ಯಾರು ವಿದ್ಯಾಭ್ಯಾಸ ವೃದ್ಧಿ ಆಗ್ತಾ ಇಲ್ಲ, ಎಷ್ಟೇ ಓದಿದ್ರು ಕೂಡ ತಲೆಯಲ್ಲಿ ನಿಲ್ತಾ ಇಲ್ಲ, ಓದಿನ ವಿಚಾರಕ್ಕೆ ಮಕ್ಕಳು ತುಂಬ ಹಿಂದೆ ಇದ್ದಾರೆ, ಗಣಪತಿ ಹೋಮ ಮಾಡಬೇಕಾದ್ರೆ ಮಕ್ಕಳ ಕುರಿತು ಪ್ರಾರ್ಥನೆ ಮಾಡಿಕೊಂಡು ಭಗವಂತನಿಗೆ ವಿಶೇಷವಾಗಿ ಮೋದಕವನ್ನು ಅರ್ಪಿಸಿ. ಖಂಡಿತವಾಗಿಯೂ ನಿಮ್ಮ ಮಕ್ಕಳ ಬುದ್ಧಿಶಕ್ತಿ ತುಂಬ ಚೆನ್ನಾಗಿ ವೃದ್ಧಿ ಆಗುತ್ತೆ. ಇನ್ನು ಗಣಪತಿ ಹೋಮವನ್ನು ಮಾಡಬೇಕಾದ್ರೆ ಭತ್ತದ ಅರಳನ್ನು ಸಮರ್ಪಿಸ್ತೀವಿ. ಯಾರು ಭತ್ತದ ಅರಳನ್ನು ಗಣಪತಿ ಹೋಮದಲ್ಲಿ ಸಮರ್ಪಿಸ್ತಾರೋ ಅವರ ಮನಸ್ಸಿನ ಇಷ್ಟಾರ್ಥಗಳು ಈಡೇರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಇಷ್ಟಾರ್ಥ ಇದ್ದಿದ್ದೆ ಜೀವನದಲ್ಲಿ, ಅದು ನನ್ನನ್ನು ಆಗಿರ್ಬೋದು, ನೀವು ಆಗಿರ್ಬೋದು, ಅಥವಾ ಇಡೀ ಎಲ್ಲರೂ ಕೂಡ ಭೂಮಂಡಲದಲ್ಲಿ ಯಾರು ಹುಟ್ಟಿದ್ರೆ ಪ್ರತಿಯೊಬ್ಬರಿಗೂ ಒಂದು ಇಷ್ಟಾರ್ಥ ಇರುತ್ತೆ. ಈ ಸಮಯದಲ್ಲಿ ಈ ಇಷ್ಟಾರ್ಥ ಈಡೇರಬೇಕು, ಈ ಸಮಯದಲ್ಲಿ ಇದನ್ನು ಈಡೇರಬೇಕು, ಈ ಥರ ಪ್ರತಿಯೊಬ್ಬರು ಕೂಡ ಆಸೆಯನ್ನು ಇಟ್ಕೊಂಡಿರ್ತಾರೆ. ಆ ಆಸೆ ಈಡೇರಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ನೀವುಗಳು ಮಾಡಬೇಕಾಗಿರತಕ್ಕಂಥದ್ದು ಗಣಪತಿ ಹೋಮದಲ್ಲಿ ಭತ್ತದ ಅರಳಿನಿಂದ ಭಗವಂತನ ಸಂತುಷ್ಟಗೊಳಿಸತಕ್ಕಂಥದ್ದು. ಇದನ್ನು ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯ ಅಭಿವೃದ್ಧಿಯನ್ನು ನೀವು ನೋಡುವಂತರಾಗ್ತೀರ. ಇನ್ನು ಗಣಪತಿಗೆ ಹೋಮದಲ್ಲಿ ತುಪ್ಪವನ್ನು ಸಮರ್ಪಣೆ ಮಾಡಿದರೆ ನಮ್ಮ ಮನಸ್ಸಿನಲ್ಲಿರತಕ್ಕಂಥ ನಕಾರಾತ್ಮಕ ಶಕ್ತಿ ದೂರವಾಗಿ ಧನಾತ್ಮಕ ಶಕ್ತಿ ವೃದ್ಧಿ ಆಗತಕ್ಕಂಥದ್ದು. ಮನಸ್ಸಿಗೆ ಸದಾಕಾಲ ಪಾಸಿಟಿವ್ ವೈಬ್ರೇಷನ್ಸ್, ಪಾಸಿಟಿವ್ ಎನರ್ಜಿ ಬೇಕು ಅಂದರೆ ಹೋಮಗಳಲ್ಲಿ ತುಪ್ಪವನ್ನು ಅವಿಸ್ಭಾಗವಾಗಿ ಭಗವಂತನಿಗೆ ಕೊಡತಕ್ಕಂಥದ್ದು. ಇನ್ನು ಭಗವಂತನಿಗೆ ಕೊಡತಕ್ಕಂತಹ ಸಮಿತಿಗಳಿಂದ ನಮ್ಮ ಸಕಲ ಸೌಭಾಗ್ಯಗಳು ವೃದ್ಧಿಯಾಗತ್ತೆ, ಹಾಗೂ ಇರತಕ್ಕಂಥ ಆರೋಗ್ಯ ಸಮಸ್ಯೆಗಳು ದೂರವಾಗತ್ತೆ. ಯಾರಿಗೆ ಆರೋಗ್ಯ ಸಮಸ್ಯೆಗಳಿದೆ, ಸಕಲ ಸೌಭಾಗ್ಯಗಳು ಆದಷ್ಟು ಬೇಗ ಸಿಗಬೇಕು ಅಂತ ಯಾರು ಅಂದ್ಕೊಳ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಗಣಪತಿಗೆ ಪ್ರಮುಖವಾಗಿ ಒಂದು ಅವಿಸ್ಭಾಗವಾಗಿ ಕೊಡಬೇಕಾದ್ರೆ ನೀವು ಸಮಿತಿಗಳನ್ನು, ಅರಳಿಕಡ್ಡಿಗಳಾಗಿರ್ಬೋದು, ಆ ಸಮಿತಿ ಭಾಗವನ್ನು ಕೊಡ್ತಾ ಬನ್ನಿ. ಖಂಡಿತವಾಗಿಯೂ ಒಳ್ಳೆಯ ಅಭಿವೃದ್ಧಿಯನ್ನು, ಆರೋಗ್ಯದಲ್ಲಿ ಉತ್ತಮ ಚೇತರಿಕೆಯನ್ನು ಕಾಣುವಂತರಾಗ್ತೀರ. ಹಾಗೆ ಯಾರು ಉತ್ತಮ ಬ್ರಾಹ್ಮಣರಿಂದ ಗಣಪತಿ ಹೋಮವನ್ನು ಮಾಡಿಸ್ತಾರೋ ಅವರು ಸೂರ್ಯನ ರೀತಿ ತೇಜೋಕಾಂತಿನ ವೃದ್ಧಿ ಮಾಡಿಕೊಂಡು ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಪಡೆದುಕೊಳ್ತಾರೆ. ಹಾಗೂ ಗ್ರಹಣ ಕಾಲದಲ್ಲಿ ಅಥವಾ ಸಂಕಷ್ಟರ ಚತುರ್ಥಿ ವಿಶೇಷ ದಿನಗಳಲ್ಲಿ ಗಣಪತಿ ಮೂಲ ಮಂತ್ರವನ್ನು ನದಿ ತೀರದಲ್ಲಿ ಯಾರು ಜಪವನ್ನು ಮಾಡಿಕೊಂಡು ಅನುಷ್ಠಾನವನ್ನು ಮಾಡಿಕೊಂಡು ಸಿದ್ಧಿ ಮಾಡಿಕೊಳ್ತಾರೋ ಅವರೆಲ್ಲರ ಸಂಕಷ್ಟಗಳು, ಕರ್ಮಗಳು ಹಾಗೂ ಸಮಸ್ಯೆಗಳು ದೂರವಾಗಿ ಮನಸ್ಸಿನಲ್ಲಿ ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಇಷ್ಟೈಶ್ವರ್ಯಗಳನ್ನು ಪಡೆದುಕೊಳ್ತಾರೆ. ಅಂದರೆ ಗಣಪತಿಯ ಮೂಲ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇರತಕ್ಕಂಥದ್ದು. ಪ್ರತಿಯೊಬ್ಬ ವೀಕ್ಷಕರು ಕೂಡ ಪ್ರತಿ ಮಂಗಳವಾರ ನಿಮ್ಮ ಮನೆ ಹತ್ರ ಇರತಕ್ಕಂಥ ಗಣೇಶನ ಗುಡಿಗೆ ಹೋಗಿ ಗಣಪತಿಗೆ ಒಟ್ಟು 7 ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ನಿಮ್ಮ ಶಕ್ತಿಯನುಸಾರವಾಗಿ ಒಂದು ಹಾಲನ್ನಾರ ಅಭಿಷೇಕ ಕೊಡತಕ್ಕಂಥದ್ದು, ಕೆಂಪು ಹೂಗಳನ್ನು ಕೊಡತಕ್ಕಂಥದ್ದು ಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ. ಈಗ ಇರತಕ್ಕಂಥ ಮುಂದೆ ಬರತಕ್ಕಂಥ ಸಂಪೂರ್ಣ ಸಂಕಷ್ಟಗಳನ್ನು ಗಣಪತಿ ಮುಂದೆ ದೂರ ಮಾಡಿಕೊಳ್ಳಲಿ ಭಗವಂತ ಅಂತ ಆ ಭಗವಂತನಲ್ಲಿ ಮೊರೆ ಹೋಗಿ, ಹಾಗೂ ಆ ದೇವಸ್ಥಾನದ ಆವರಣದಲ್ಲಿ ಕೂತ್ಕೊಂಡು ಓಂ ಗಂ ಗಣಪತಿ ಹೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ ಖಂಡಿತ ಯಾವುದೇ ಸಮಸ್ಯೆಗಳು, ಯಾವುದೇ ವಿಘ್ನಗಳು ಕಾಡ್ತಿದ್ರು ಎಲ್ಲ ಸಮಸ್ಯೆಗಳು, ಎಲ್ಲ ವಿಘ್ನಗಳು ದೂರವಾಗತ್ತೆ. ಹಾಗೂ ತುಂಬ ಜನಕ್ಕೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ಪಾಸಿಟಿವ್ ವೈಬ್ರೇಷನ್ ಮನಸ್ಸಿಗೆ ಬರ್ತಾ ಇಲ್ಲ, ಕೆಟ್ಟ ಆಲೋಚನೆ, ಕೆಟ್ಟ ಮನಸ್ಥಿತಿಗಳೇ ಜಾಸ್ತಿ ವೃದ್ಧಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅಥರ್ವಣ ವೇದದಲ್ಲಿರತಕ್ಕಂಥ ವೇದ ಮಂತ್ರವನ್ನು ಪ್ರತಿನಿತ್ಯವೂ ಕೇಳ್ತಾ ಬನ್ನಿ ಅಥವಾ ಪಠಣೆ ಮಾಡಿ. ಖಂಡಿತ ಮನಸ್ಸಿಗೆ ಉತ್ತಮ ಧನಾತ್ಮಕ ಶಕ್ತಿ ವೃದ್ಧಿ ಆಗುತ್ತೆ. ನನ್ನೆಲ್ಲ ವೀಕ್ಷಕರಿಗೆ ಆ ಮಹಾಗಣಪತಿ ಮನಸ್ಸಿನ ಎಲ್ಲ ಇಷ್ಟೈಶ್ವರ್ಯವನ್ನು ಈಡೇರಿಸಿಕೊಡಲಿ, ಬರತಕ್ಕಂಥ ಸಂಪೂರ್ಣ ಸಂಕಷ್ಟಗಳನ್ನು ದೂರ ಮಾಡಲಿ ಅಂತ ಆಶಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಸಿಗೋಣ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಮ್ಮನ್ನು ಫಾಲೋ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಜ್ಯೋತಿಷ್ಯದ ಸಲಹೆಗಳನ್ನು ಪಡೆದುಕೊಳ್ಬೇಕು, ವಾಸ್ತು ಕರೆಕ್ಷನ್ ಆಗಬೇಕು ಮನೆಯಲ್ಲಿ ಅಥವಾ ವಾಸ್ತು ಬಗ್ಗೆ ತಿಳ್ಕೊಳ್ಬೇಕು, ಜಾತಕವನ್ನು ಪರಿಶೀಲನೆ ಮಾಡಬೇಕು ಅಂದರೆ ಕೆಳಗೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಬೋದು, ಅಥವಾ ನೇರವಾಗಿ ಮೈಸೂರಿಗೆ ಬಂದು ಭೇಟಿ ಮಾಡ್ಬೋದು. ಅಥವಾ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಒಂದು ಫೋನ್ ಕಾಲ್ ಮುಖಾಂತರ ಖಂಡಿತವಾಗಿ ಜ್ಯೋತಿಷ್ಯದ ಮಾರ್ಗದರ್ಶನದೊಂದಿಗೆ ಉತ್ತಮ ಪರಿಹಾರವನ್ನು ಕೊಡ್ತೇನೆ. ಭಗವಂತ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ಶುಭಮಸ್ತು.